ಹಾಯ್ ಹಲೋ ನಮಸ್ಕಾರ. ನೋಡ್ತಾರೆ ಅದಾಡಿ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ RCB ವರ್ಸಸ್ KKR ನಡುವಿನ ಪಂದ್ಯದ ಬಗ್ಗೆ ಮಾತಾಡೋಣ. ಈ ಮ್ಯಾಚು ಈಡನ್ ಗಾರ್ಡನಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಮ್ಯಾಚ್ ಬಗ್ಗೆ ನಾವು ನೋಡೋದಾದರೆ RCB ವರ್ಸಸ್ KKR. ಈ ಯಾರೆಲ್ಲ ವಿಡಿಯೋ ನೋಡ್ತಾರಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಅಂತ ತಿಳಿಸ್ತಾ, ಯಾರೆಲ್ಲ ವಿಡಿಯೋ ನೋಡ್ತಾರಲ್ಲ ವಿಡಿಯೋ ಟಾಪಿಗೆ ಬರೋದಾದರೆ RCB ಮತ್ತು KKR ನಡುವಿನ ಪಂದ್ಯದಲ್ಲಿ ಜಾಸ್ತಿ ರನ್ಗಳು ಹೊಡುವಂಥ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಎರಡು ಟೀಮಲ್ಲೂ ಕೂಡ ಪಾಸಿಟಿವ್ ಇಂಟೆಂಟಿಂದನೇ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು RCB ಕಡೆ ಸೋತಿದ್ರು ಕೂಡ ಅವರು ಕೂಡ ಹೋದ ಮ್ಯಾಚ್ಗಿಂತ ಈ ಮ್ಯಾಚು ಇನ್ನೂ ಪಾಸಿಟಿವ್ ಆಗಿ ಹೋಗುವಂಥ ಚಾನ್ಸಸ್ ಕೂಡ ಇದೆ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಕೂಡ ಈಗ ಬಲಿಷ್ಠವಾಗಿ ಕಾಣ್ತಾ ಇದೆ ಮತ್ತು ಎಲ್ಲ ಆಟಗಾರರು ಕೂಡ ಈಗ ಕೂಡಿದ್ದು ಗೆಲ್ತಿರೋ ಸೋಲ್ತಿರೋ ನೆಕ್ಸ್ಟ್ ಅದು. ಮತ್ತು ಈಗ ಬ್ಯಾಟಿಂಗಲ್ಲಿ ಅಪ್ರೋಚ್ ಕೂಡ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಆದ್ದರಿಂದ RCB ಕಡೆ ಬ್ಯಾಟಿಂಗ್ ಅಪ್ರೋಚ್ ಚೇಂಜ್ ಆಗಿದೆ. ಬೌಲಿಂಗಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ ಅಥವಾ ಅದೇ ಆಗೋ ಥರ ತಿರ್ಗಾ 200 ಹೊಡೆಸ್ಕೋತಾರೆ ಇಲ್ವ ಅಂತ ಕಾದು ನೋಡಬೇಕಾಗಿದೆ. ಈ ಮ್ಯಾಚ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಇವರು ಕೂಡ ರೆಕಾರ್ಡ್ ಮಾಡಿದರು ಅಂತಲೇ ಹೇಳ್ಬೋದು KKR ಅವರು. ಆದ್ದರಿಂದ ಇವರು ಕೂಡ ಜಾಸ್ತಿ ಓಡೋಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ತಿರ್ಗಾ ಈಗ ಹೈ ಅಲರ್ಟಾಗಿ ಇರಬೇಕು ಅಂತಲೇ ಹೇಳ್ಬೋದು RCB ಬೌಲರ್ಸ್ಗಳು. ಅದಕ್ಕೆ ಬೆಸ್ಟ್ ಚಾನ್ಸ್ ಏನಪ್ಪ ಅಂದರೆ RCB ತಿರ್ಗಾ ಕೂಡ ಚೇಂಜ್ ಮಾಡಲೇಬೇಕಾಗುತ್ತೆ ಅಂತ. ಗೆಲ್ಲಬೇಕು ಅಂದರೆ ಚೇಂಜ್ ಮಾಡಬೇಕು, ರೆಕಾರ್ಡ್ ಉಳಿಸ್ಕೋಬೇಕು ಅಂದರೆ ಫಸ್ಟು ಬ್ಯಾಟಿಂಗ್ ಆಡಿದ್ರೆ ಚೇಸ್ನ ಉಳಿಸ್ಕೋಬೋದು, ರೆಕಾರ್ಡ್ನ ಉಳಿಸ್ಕೋಬೋದು ಅಂತಲೇ ಹೇಳ್ಬೋದು. ಇನ್ನು RCB ಕಡೆ ರೆಕಾರ್ಡ್ ಅಥವಾ ಮ್ಯಾಚ್ನ ಗೆಲ್ಲೋದು ಅಂತ ಕಾದು ನೋಡಬೇಕಾಗಿದೆ. ಇನ್ನು RCB ಕಡೆ ನೋಡೋದಾದ್ರೆ ಇನ್ನು ಒಂದೇ ಒಂದು ಚಾನ್ಸಸ್ ಕೂಡ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು ಆ ಒಂದು ಚಾನ್ಸಸ್ಸಲ್ಲಿ ಇನ್ನು ಉಳಿದಂಥ ಫಾರಿನ್ ಆಟಗಾರ ಯಾರನ್ನಾರು ಕೂಡ ನೀವು ಕರ್ಕೊಂಬರ್ಬೋದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಎಂದಿನಂತೆ ಮೊಹಮ್ಮದ್ ಸಿರಾಜ್ ಅವ್ರಿಗೆ ರೆಸ್ಟ್ ಕೊಡಲೇಬೇಕು ಅಂತಲೇ ಹೇಳ್ಬೋದು. ಅವರು ಇನ್ನೂ ಒಂದು ಮ್ಯಾಚು ಬಿಟ್ಕೊಂಡು ಆಡಿದ್ರು ಕೂಡ ಏನು ಚೇಂಜಸ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಬೌಲಿಂಗಲ್ಲಿ ಕೂಡ ಯಾವುದೇ ಚೇಂಜಸ್ ಕೂಡ ಆಗೋದಿಲ್ಲ ಅವರಿಂದ. ಇನ್ನು ಅವ್ರ ಬದಲು ಕ್ಯಾಮ್ರಾನ್ ಗ್ರೀನ್, ರಿಸ್ಟಾಪ್ಲೆ ಬದಲು ಕ್ಯಾಮ್ರಾನ್ ಗ್ರೀನ್ ಅವ್ರನ್ನ ಈಗ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬೋದು. ಇನ್ನು ರಿಸ್ಟಾಪ್ಲೆ ಅವ್ರನ್ನ ಬದಲು ಯಾವುದೇ ಇನ್ನು ಟಾಮ್ ಕರ್ನರ್ ಆಡಿಸ್ಕೋಬೋದು ಅಥವಾ ನೀವು ಕ್ಯಾಮ್ರಾನ್ ಗ್ರೀನ್ ಅವರಾದರೂ ಆಡಿಸ್ಕೋಬೋದು ಅಂತ. ಮತ್ತು ಈ ಒಂದು ಚೇಂಜಸ್ನ ಮಾಡಿ RCB ಗೆಲ್ಲುವ ಸೂತ್ರವನ್ನು ಹುಡಿಕೊಳ್ಳಿ ಅಂತ ಎಲ್ಲರೂ ಏನು ಹೇಳ್ತಾ ಕಮೆಂಟ್ ಮಾಡಿ ಅಂತ ಹೇಳ್ಬೋದು. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ.